ರೈತರ ಸಮಗ್ರ ಅಭಿವೃದ್ಧಿಗೆ ಕೃಷಿ ಬೆಳಕು. ಸಮಗ್ರ ಕೃಷಿ ಪದ್ಧತಿ ಜೊತೆಗೆ ಕೊಳವೆಬಾವಿ ಜಲ ಮರುಪೂರಣದಿಂದ ಯಶಸ್ವಿ ಕಂಡ ಯುವ ರೈತ. ವಿದ್ಯಾಭ್ಯಾಸ ಮುಗಿಯುತ್ತೆ, ನಂತರ ಅನುಭೋಗರಾಗಿ 7 ವರ್ಷ ಕೃಷಿ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಇನ್ನು ಹಲವಾರು ಇಲಾಖೆಗಳಿಂದ ಉನ್ನತವಾದ ಮಾಹಿತಿಯನ್ನ ಪಡ್ಕೋತಾರೆ. ನಂತರ ನಾನು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಕೃಷಿ ನಂಬಿದ್ರೆ ನಷ್ಟವಿಲ್ಲ, ಕೃಷಿಯಲ್ಲಿ ನಾನು ರಾಜನಾಗಬೇಕು ಅಂತ ಹೇಳಿ ಕೃಷಿಗೆ ಬರ್ತಾರೆ. ಇವರು ಗುರುರಾಜ್, ನಂಜುವಳ್ಳಿ ಗ್ರಾಮ, ಕೆರೆಹಳ್ಳಿ ಹೋಬಳಿ, ಹೊಸನಗರ ತಾಲೂಕು. ಇವರ 6 ಎಕರೆ ಜಮೀನಿನಲ್ಲಿ ಅಡಿಕೆ, ತೆಂಗು ಜೊತೆ ಹಲವಾರು ಅಂತರ ಬೆಳೆಗಳನ್ನ ಅಳವಡಿಸಿಕೊಂಡಿದ್ದಾರೆ. ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನರ್ಸರಿಯನ್ನ ಮಾಡ್ತಾ ಇದ್ದಾರೆ, ಬಯೋಡೈಜೆಸ್ಟರ್ ಅನ್ನ ಅಳವಡಿಸಿಕೊಂಡಿದ್ದಾರೆ, ವಿವಿಧವಾದ ಅರಣ್ಯ ಮರಗಳನ್ನ ಬೆಳೀತಾ ಇದ್ದಾರೆ. ಜೊತೆಗೆ ಬೋರ್ ರೀಚಾರ್ಜ್ ಮಾಡಿ ಇವರು ಸಕ್ಸಸ್ ಆಗಿದ್ದಾರೆ. ಇವ್ರು ಯಾವ ರೀತಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಳ್ಳೋಣ. 2010ರಲ್ಲಿ ನಾವು 2 ಕೊಳವೆ ಬಾವಿನ ಕೊಡಿಸಿದೀವಿ. ಒಂದು ಇಲ್ಲಿ ಮತ್ತೆ ಇನ್ನೊಂದು ನಮ್ಮ ಮನೆ ಹತ್ರ. ನಮಗೆ ಇದೊಂದು 3 ಇಂಚ್ ಬಂತು, ಅಲ್ಲಿ ಮನೆ ಹತ್ರ ಇರೋದು 1.5 ಇಂಚ್ ನೀರು ಬಂತು. ನೀರು ನಮಗೆ ಕೃಷಿ ಸ್ವಲ್ಪ ಕಡಿಮೆ ಆಗೋ ಸಂಭವ ಬಂತು. ಆ ಸಂದರ್ಭದಲ್ಲಿ ನಾನು ಶಶಿಧರ್ ಸರ್ನ ಭೇಟಿಯಾಗಿ ನೀರಿನ ಬಗ್ಗೆ ನಾನು ಅವ್ರ ಹತ್ರ ವಿಚಾರಿಸಿದಾಗ ಅವರು ನನಗೆ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರ ಬಗ್ಗೆ ನನಗೆ ಸಲಹೆ ಕೊಟ್ಟರು. ನೀವು ಈ ರೀತಿ ಹಿಂಗೆ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಸಲಹೆ ಕೊಟ್ಟರು. ಅವ್ರ ಸಲಹೆ ಆಧಾರದ ಮೇಲೆ ಆ ಮನೆ ಹತ್ರ ಇರೋ ಬೋರನ್ನ ರೀಚಾರ್ಜ್ ಮಾಡಿದೆ 2012ರಲ್ಲಿ. ರೀಚಾರ್ಜ್ ಮಾಡಿದ ನಂತರ 2013ರಿಂದ ನಮಗೆ ಈ ಬೋರ್ವೆಲ್ಲು ಓವರ್ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಅನ್ನಿಸ್ತು ಅಂತರ್ಜಲ ಇಲ್ಲಿಗೂ ಅಲ್ಲಿಗೂ 150 ಮೀಟರ್ ಆಗುತ್ತೆ ಅಷ್ಟೇ ಕನೆಕ್ಟ್ ಆಗುತ್ತೆ ಅಂತ. ಈಗ ನಮಗೆ ಆ ಬೋರ್ವೆಲ್ಲೂ ಸಫಿಷಿಯೆಂಟ್ ನೀರಿದೆ, ಈ ಬೋರಲ್ಲೂ ಸಫಿಷಿಯೆಂಟ್ ನೀರಿದೆ. ನಮಗೆ ಬೆಳಿಗ್ಗೆ ಸಮಸ್ಯೆನೇ ಇಲ್ಲ. ನಿಜವಾಗೂ ಬೋರ್ವೆಲ್ಲು ರೀಚಾರ್ಜ್ ಮಾಡೋದು ಒಂದು ಒಳ್ಳೆ ಕಾನ್ಸೆಪ್ಟು. ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಳ್ಳೋದು ಒಳ್ಳೇದಂತ ಅನ್ನಿಸ್ತದೆ. ಒಂದು 4 ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ನಾವು ಹಲವಾರು ಅಂತರ್ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಒಂದೇ ಏಕ ಬೆಳೆ ಮೇಲೆ ಡಿಪೆಂಡ್ ಆಗಿಲ್ಲ. ಉದ್ದೇಶ ಅಂದರೆ ಹಂತವಾಗಿ ಎಲ್ಲ ಆದಾಯಗಳು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 300 ಶ್ರೀಗಂಧ ಇದೆ, ಒಂದು 100 ಅಗರ್ವುಡ್ ಇದೆ. ಇದು ದೀರ್ಘಾವಧಿ ಬೆಳೆ. 20 ವರ್ಷ ಆದ ನಂತರ ನಮ್ಮ ಮಕ್ಕಳ ಕಾಲಕ್ಕೆ ಒಳ್ಳೆ ಆದಾಯ ಸಿಗುವಂಥ ಬೆಳೆಗಳು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿದ್ದೀವಿ. ಜೊತೆಗೆ ವೆನಿಲಾ ಇದೆ, ಕಾಫಿ ಇದೆ, ಕಾಳ್ಮೆಣಸು ಇದೆ, ಕೋಕಾ ಇದೆ, ಆಮೇಲೆ ಬಾಳೆ ಇದೆ. ಬಾಳೆಯಿಂದ ನಮ್ದು ಅಡಿಕೆ ತೋಟದ ಸಂಪೂರ್ಣ ನಿರ್ವಹಣೆ ಏನಿದೆ ಆ ಖರ್ಚುಗಳು ಬಾಳೆಯಿಂದನೇ ನಿರ್ವಹಣೆ ಆಗ್ತೈತೆ. ಉಳಿಕೆಯವೆಲ್ಲ ನಮಗೆ ಹಂತವಾಗಿ ಆದಾಯ ಬರ್ತವೆ. ಜೊತೆಗೆ ಬಾರ್ಡ್ರಲ್ಲಿ ಅರಣ್ಯ ಕೃಷಿಯ ಮರಗಳಿದ್ದಾವೆ. ಸಿಲ್ವರು, ಸಾಗವಾನಿ, ಮಹಾಗನಿ ಗಿಡಗಳನ್ನು ನಾವು ಬಾರ್ಡ್ರಲ್ಲಿ ಒಂದು 120 ಗಿಡಗಳನ್ನ ನೆರಳು ಆತು. ಮತ್ತೆ ನಾಳೆ ದಿವಸ ನಮಗೆ ಒಂದು ಆದಾಯ ಬರೋಂಥ ಬೆಳೆನೆ ಅದನ್ನ ಬಾರ್ಡ್ರಲ್ಲಿ ಹಾಕಿದೀವಿ. ಅದಕ್ಕೆ ಕಾಳುಮೆಣಸು ಸತ ಕೊಟ್ಟಿದ್ದೀವಿ. ಜೊತೆಗೆ ಇನ್ನು ಗೊಬ್ಬರ ಕೊಡುವ ವಿಧಾನ ಅಂತಂದ್ರೆ ಪ್ರತಿ ವರ್ಷ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ವಿಜ್ಞಾನಿಗಳ ಸಲಹೆ ಮೇರೆಗೆ ಅವ್ರು ಏನು ಶಿಫಾರಸು ಮಾಡ್ತಾರೆ ಅಷ್ಟು ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ಮತ್ತೆ ಬೇವಿನ ಹಿಂಡಿ, ಮತ್ತೆ ಜೀವಸಾರ, ಬಯೋಡೈಜೆಸ್ಟರ್ ಇಷ್ಟನ್ನು ನಾವು ಈ ಬೆಳೆಗಳಿಗೆಲ್ಲ ಕೊಡ್ತಾ ಬಂದಿದ್ದೀವಿ. 2009ರಿಂದ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ಇರೋದ್ರಿಂದ, ಅಲ್ಲೇ ವಿಜ್ಞಾನಿಗಳ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರು ಏನು ಸಲಹೆ ಕೊಡ್ತಾರೆ ನಮ್ಮ ಬೆಳೆಗಳಿಗೆ ಯಾವುದೇ ಕೀಟ ರೋಗ ಬಂದಾಗ ನಾನು ಅವ್ರನ್ನ ಸಂಪರ್ಕಿಸ್ತೀನಿ. ಅವರು ನಮಗೆ ಒಳ್ಳೆ ರೀತಿಯ ಒಂದು ಸಹಕಾರ ಮತ್ತು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಉತ್ತಮವಾದಂಥ ಒಂದು ಬೆಳೆಯನ್ನ ಬೆಳೀತಾ ಇದ್ದೀನಿ. ನಾನು 1 ಎಕರೆನ ಭತ್ತ ಬೆಳೆದಿದ್ದೀನಿ. ಇದನ್ನ ಸಂಪೂರ್ಣ ಸಾವಯವದಲ್ಲೇ ಬೆಳೆದಿದ್ದೀನಿ. ಯಾವುದೇ ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೀಟನಾಶಕಗಳಾಗ್ಲಿ ಯಾವುದನ್ನು ಬಳಸ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಮತ್ತೆ ಸಣ್ಣ ಪುಟ್ಟ ಕೀಟ ಏನಾದ್ರು ಬಂದ್ರೆ ರೋಗಕ್ಕೆ ನಾನು ಬೇವಿನ ಎಣ್ಣೆ ಮತ್ತೆ ಇತರೆ ಸಣ್ಣ ಕಷಾಯಗಳನ್ನ ಇದಕ್ಕೆ ನಾನು ಬಳಸ್ತೀನಿ. ಬೆಳೆ ಬಂದ ನಂತರ ನಾವು ಇದನ್ನ ನಮ್ಮ ಸ್ವಂತಕ್ಕೆ ಉಪಯೋಗಿಸ್ತೀವಿ. ಉಳಿಕೆದನ್ನ ಕೆಲವು ನಮಗೆ ಸಿಟಿಯಲ್ಲಿ ಅಫಿಷಿಯಲ್ ಸಂಪರ್ಕದಲ್ಲಿದ್ದಾರೆ, ಅವರು ನಮ್ಮ ಮನೆಗೆ ಬಂದು ಇದನ್ನ ತಗೊಂಡೋಗ್ತಾರೆ. ಇನ್ನು ಉಳಿದದ್ದು 1 ಎಕರೆಯಲ್ಲಿ ನಾವು VRI3 ಗೇರನ್ನು ಸಹ ಬೆಳೆದಿದ್ದೀವಿ. ಅದು ಸಹ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಅಡಿಕೆ ನರ್ಸರಿಯನ್ನು ಕೂಡ ಮಾಡಿದಿರಿ. ಅಡಿಕೆ ಪ್ಯಾಕೆಟ್ ಅನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ಅಡಿಕೆ ಪ್ಯಾಕೆಟ್ ಮಣ್ಣಿಗೆ ನಾವು ಕೆಂಪು ಮಣ್ಣನ್ನು ಆಯ್ಕೆ ಮಾಡ್ಕೊಂತೀವಿ. ಕೆಂಪು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಮರಳು, ಟ್ರೈಕೋಡರ್ಮ ಮತ್ತೆ ಸುಡೋಮೋನಾಸ್ ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಅಡಿಕೆ ಪ್ಯಾಕೆಟ್ಗಳನ್ನು ತುಂಬ್ತೀವಿ. ಅಡಿಕೆ ಸಸಿಗೆ ರೋಗ ಮತ್ತು ಕೀಟ ಬಂದ್ರೆ ಏನ್ ಮಾಡ್ತಾ ಇದ್ದೀರಾ? ಕೀಟ ರೋಗ ಬಂದಾಗ ನಮ್ಮ KVK ಇದೀರಿ, ನೀವು ನಿಮ್ಮನ್ನೇ ಕೇಳಿ ನಾವು ಅದಕ್ಕೆ ಏನೇನ್ ಬೇಕು ಪರಿಹಾರ ಮಾಡ್ಕೊಳ್ತೀವಿ, ಸ್ಪ್ರೇ ಮಾಡ್ತೀವಿ. ಇದು ಯಾವ ತಳಿ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಇದು ನಮ್ಮ ಸ್ಥಳೀಯ ಹೊಸನಗರ ಲೋಕಲ್ ವೆರೈಟಿ. ನಮಗೆ ಮಾರಾಟ ತುಂಬಾ ಸುಲಭ. ಯಾಕೆ ಅಂತಂದ್ರೆ ನಾವು ಬಹಳ ವರ್ಷದಿಂದ ಮಾಡ್ತಾ ಇದ್ದೀನಿ. 16 ವರ್ಷ, ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ನಮ್ಮ ಹಳೆ ಕಸ್ಟಮರ್ಸ್ ಏನಿದ್ದಾರೆ ಅವರೇ ಮತ್ತೆ ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಅವರೇ ಮತ್ತೆ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಹಾಗಾಗಿ ನಮಗೆ ಮಾರ್ಕೆಟ್ ಇಂದ ಸಮಸ್ಯೆನೇ ಇಲ್ಲ. ನೀವು ಪ್ರತಿ ವರ್ಷ ಎಷ್ಟು ಸಾವಿರ ಅಡಿಕೆ ಸಸಿಯನ್ನು 15ರಿಂದ 20,000 ಸಸಿನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ತುಂಬಾ ನಮಗೆ ಚೆನ್ನಾಗಿ ಒಳ್ಳೆ ಆದಾಯ ಇದೆ. ನಾನು ಬಯೋಡೈಜೆಸ್ಟರ್ ಮಾಡ್ಕೊಂಡಿದ್ದೀನಿ. ನಾನು 2 ಎಮ್ಮೆ ಮತ್ತೆ 2 ಹಸು
ಕಟ್ಟಿದ್ದೀನಿ. ಅದರದ್ದು ಸಗಣಿ ಮತ್ತೆ ಗಂಜಲ ಪ್ರತಿಯೊಂದು ನಾನು ಇದಕ್ಕೆ ಹಾಕ್ತೀನಿ. ಇಲ್ಲಿ ಇದ್ರ ಜೊತೆಗೆ ಇದಕ್ಕೆ ಹಸಿರೆಲೆ ಗೊಬ್ಬರ, ಸೊಪ್ಪು ಎಲ್ಲದನ್ನು ನಾನು ಇಲ್ಲೇ ಹಾಕ್ತೀನಿ. ಇಲ್ಲಿ ಕೊಳ್ತು ಇದು ನೀರಾಗಿ ಇಲ್ಲಿ ಕೆಳಗಡೆ ಫಿಲ್ಟರ್ ಇದೆ. ಆ ಫಿಲ್ಟರ್ ಮೂಲಕ ಈ ಪೈಪ್ಲೈನ್ ನಲ್ಲಿ ಇಲ್ಲಿಂದ ಇದು ಸ್ಟೋರೇಜ್ ಟ್ಯಾಂಕು ಇಲ್ಲಿ ಬರುತ್ತೆ. ಇದು 8 ಅಡಿ ಆಳ ಮತ್ತೆ 6 ಅಡಿ ಅಗಲ ಇದೆ. ಇಲ್ಲಿಂದ ನಾನೊಂದು ಪಂಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಪೈಪ್ಲೈನ್ ಮೂಲಕ ನಾನು ಎಲ್ಲಾ ಬೆಳೆಗಳಿಗೂ ನಾನು ಇಲ್ಲಿಂದಲೇ ನೆರವೇರಿ ಕಳಿಸ್ತೀನಿ. ಇದರಿಂದ ನನಗೆ ಆಳಿನ ಕೂಲಿ ಇಲ್ವೇ ಇಲ್ಲ. ಜೊತೆಗೆ ಈ ಗೊಬ್ಬರನ ಸಾಗಾಣಿಕೆ ಮಾಡೋಂತ ಆ ವೆಚ್ಚನೂ ಇಲ್ಲ. ಇದಿಷ್ಟು ನನಗೆ ಲಾಭ ಆಗಿದೆ. ಜೊತೆಗೆ ಇದರಿಂದ ನನಗೆ ಉತ್ತಮವಾದಂತ ಇಳುವರಿನೂ ನಾನು ಪಡಿತಾ ಇದ್ದೀನಿ. ನಾನು ನೌಕರಿಯನ್ನ ಬಿಟ್ಟು ಬಂದ ನಂತರ ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಜೊತೆಗೆ ಉಪಕಸಬುಗಳನ್ನು ಮಾಡ್ತಾ ಇದ್ದೀನಿ. ಕೃಷಿಯಲ್ಲಿ ಬೇರೆ ಬೇರೆ ತಂತ್ರಜ್ಞಾನವನ್ನು ನಾನು ಅಳವಡಿಸಿಕೊಂಡೆ. ಇದರಿಂದ ನನಗೆ ಕೃಷಿಯಲ್ಲಿ ಲಾಭ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅರುಣ್ ಕುಮಾರ್ ಪಿ, ವಿಜ್ಞಾನಿ ಕೃಷಿ ವಿಸ್ತರಣೆ ಮತ್ತು ಪ್ರಗತಿಪರ ಯುವ ರೈತರಾದ ಗುರುರಾಜ್. ಧನ್ಯವಾದ.